ನಮಸ್ಕಾರ. ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಯುಗಾದಿ ಹಬ್ಬದ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಮನೆಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಬಟ್ಲಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ. ಅದನ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಕುದೀತಾ ಇದೆ ನೋಡಿ. ಇವಾಗ ನಾನು ಈ ಬೇಳೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಒಂದು ಚುಟ್ಕಿ ಅರಿಶಿನ ಹಾಕ್ಕೊತೀನಿ. ಬೆಂದಿದೆ, ಮುಕ್ಕಾಲು ಭಾಗ ಬೆಂದೋಗಿದೆ. ಇವಾಗ ಇದನ್ನ ಸೋಸ್ಕೊಳ್ಳೋಣ. ಆಗಿದೆ, ಸೋಸ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ಬೇಳೆ ಹಾಕ್ಕೊಂಬಿಡೋಣ. ಒಂದು ಬಟ್ಲು ಬೇಳೆ ತೊಗೊಂಡಿದ್ನಲ್ಲ, ಒಂದು ಬಟ್ಲು ನಾನು ಬೆಲ್ಲ ತೊಗೊತೀನಿ. ಸ್ವಲ್ಪ ಚೆನ್ನಾಗಿ ಪಾಕ ಬಿಟ್ಕೊಳ್ಳಿ, ಬೇಳೆ ಎಲ್ಲ ಕರಗಲಿ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತೀನಿ. ಇವನ್ನೆಲ್ಲ ಕರಗಬೇಕು, ಬೇಳೆ ಗಟ್ಟಿಯಾಗಬೇಕು. ಅದು ಗಂಟ ನಾವು ಕೈ ಆಡಿಸ್ಕೊಳ್ಳೋಣ. ನೋಡಿ, ಎಲ್ಲ ಬೆಲ್ಲ ಹೀರ್ಕೊಂಡಿದೆ, ಗಟ್ಟಿ ಆಗ್ತಾ ಬಂದಿದೆ. ಈಗ ನೋಡಿ, ಸ್ವಲ್ಪ ತೆಂಗಿನಕಾಯಿನ ತುರ್ಕೊಂಡು ಅದು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಒಳಗೆ ಸ್ವಲ್ಪ ಲೈಟಾಗಿ ರುಬ್ಕೊಂಡಿದ್ದೀನಿ. ಅದನ್ನೂ ಹಾಕ್ಕೊತೀನಿ. ನೋಡಿ, ಆಗಿದೆ ನೋಡಿ, ಕ್ಲೀನಾಗೆ ಗಟ್ಟಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ಆಮೇಲೆ ಇದು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಸಾಕು ಆಗಿರೋದು. ನೋಡಿ, ಅರ್ಧ ಕೆಜಿಯಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ಜರಡೆ ಮಾಡ್ಕೊಂಬಿಡೋಣ. ಅದಕ್ಕೇ 4 ಸ್ಪೂನು ಸಿರೋಟಿ ರವೆ ಹಾಕ್ಕೊಂಬಿಡೋಣ. ಸಾಕು. ಇದನ್ನ ಫಸ್ಟು ಜರಡೆ ಮಾಡ್ಕೊಂಬಿಡೋಣ. ಒಂದು ಚುಟಿಕೆ ಉಪ್ಪು ಹಾಕ್ಕೊಂಬಿಡೋಣ. ಒಂದು ಚುಟಿಕೆ ಅರಿಶಿನ ಹಾಕ್ಕೊಂಬಿಡೋಣ, ಅಂದರೆ 1/4 ಸ್ಪೂನು. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಕಳಿಸ್ತೀವಿ. ಇದು ಸ್ವಲ್ಪ ತೆಳು ಕಲಸೋಣ. ಅಷ್ಟೊಂದು ತೆಳುವಲ್ಲ, ಒಂದು ಲೈಟಾಗೆ. ನೋಡಿ, ಎದ್ದು ಕಲಿಸ್ಕೊಂಡಿದ್ದೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ತಿರ್ಗಾ ಅದನ್ನ ಕಳಿಸ್ಕೊಳ್ಳೋಣ. ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ತಿರ್ಗಾ ಹಾಕ್ಕೊಳ್ಳೋಣ. ಈ ಥರ ಮಾಡಿ ಅದು ನೆನೆಯಲಿಕ್ಕೆ ಒಂದು 2 ಗಂಟೆ ಕಾಲ ಬಿಡೋಣ. ಆಮೇಲೆ ಹೇಗೆ ಮಾಡೋದಂತ ತೋರಿಸ್ತೀನಿ. ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊತೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಲ್ಲ ಒಂದರೊಳಗೆ ಹಾಕ್ಕೊಂಬಿಡೋಣ. ನೋಡಿ, ಎತ್ತಿದ್ರೆ ಉಂಡೆ ಕಟ್ಟಿದ್ರೆ ಈ ಅದಕ್ಕೆ ಬರ್ತೈತೆ ನೋಡಿ. ಅಷ್ಟು ಗಟ್ಟಿ ಇದೆ. ಸಾಕು, ನೋಡೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಸರಿ, ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಸ್ವಲ್ಪ ಇಷ್ಟು ತಗೊಳ್ಳೋಣ ಹಿಟ್ಟುಗಳು. ಇಷ್ಟು ಸಾಕು.
ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋಣ. ಮೀಡಿಯಮ್ ಸೈಜ್ ಒಳಗೆ ಈ ಸೈಜ್ ಒಳಗೆ ಉಂಡೆ ಮಾಡ್ಕೊಳ್ಳೋಣ. ತವ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿ. ನೋಡಿ, ಒಂದು ಒಬ್ಬಟ್ಟಿನದು ಪೇಪರ್ ಇಟ್ಕೊಂಡಿದ್ದೆ, ಅದಕ್ಕೆ ಒಂಚೂರು ಎಣ್ಣೆ ಹಚ್ಕೊಳ್ಳೋಣ. ಹೊಸದಲ್ವ, ಸ್ವಲ್ಪ ದೊಡ್ಡಿದೆ ಅದು. ಇದು ಹೂರ್ಣ ಇಟ್ಟು ಇವಾಗ ಹೀಗೆ ತಟ್ಕೊಂಬಿಡೋಣ. ಲಟ್ಟಿಸ್ಕೊಬೋದು, ಚೆನ್ನಾಗಿರ್ತೈತೆ. ಇನ್ನು ಎಷ್ಟು ಬೇಕಂದರೆ ತೆಳು ಮಾಡ್ಕೊಬೋದು. ಈಗ ಒಬ್ಬಟ್ಟು ಹಾಕ್ಕೊಳ್ಳೋಣ. ಈಗ ಮೆತ್ತಿಗೆ ಪೇಪರ್ ತೆಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ. ತಿರ್ಸ್ಕೊಳ್ಳೋಣ. ಆಗಿದೆ. ತೆಕ್ಕೊಂಬಿಡೋಣ. ನೋಡಿ, ಒಬ್ಬಟ್ಟು ರೆಡಿಯಾಗಿದೆ. ಅದ್ರ ಮೇಲೆ ಚೂರು ತುಪ್ಪ ಈಗ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ನಾನು ಒಬ್ಬಟ್ಟು ಮನೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತೇಳಿ. ಹಬ್ಬಕ್ಕೆ ಸ್ಪೆಷಲ್ ಇದು, ಯುಗಾದಿ ಹಬ್ಬಕ್ಕೆ. ಸರಿ, ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.